ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಬೇಸಿಗೆಗಾಲಕ್ಕೆ ತಂಪಾಗಿರುವಂಥ ಒಂದು ಅಡುಗೆನ ನಾನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಗೆ ತುಂಬ ಹೀಟ್ ಆಗಿದ್ರೂ ಕೂಡ ಈ ಅಡುಗೆ ಉಪಯೋಗಿಸಿದ್ರೆ ನಿಮಗೆ ಬಾಡಿ ತಂಪಾಗುತ್ತೆ. ಬಟ್ ತುಂಬ ಟೇಸ್ಟು ಕೂಡ ಇರುತ್ತೆ, ಹೊಟ್ಟೆಗೂ ಹಿತ ಅಂತ ಅನಿಸುತ್ತೆ, ಜಾಸ್ತಿ ಹೀಟ್ ಆಗಲ್ಲ. ಇದಕ್ಕೆ ನೀವೆಲ್ಲರೂ ನಿಮ್ಮ ಮನೇಲಿ ಯೂಶ್ವಲಿ ಅಂಬಲಿ ಅಂತ ಮಾಡ್ಕೊಂಡಿರ್ತೀರೇನೋ, ಆದರೆ ನಾನು ಮಾಡೋ ಈ ಥರ ಟೇಸ್ಟಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಂಡು ಕುಡಿತಾಯಿದ್ರೆ ನಿಮಗೆ ತುಂಬಾ ಖುಷಿ ಅನಿಸುತ್ತೆ. ಇದನ್ನು ಮಾಡೋದಕ್ಕೆ ಏನು ಬೇಕು ಅಂತಂದರೆ ನೋಡ್ಕೊಂಬಿಡೋಣ. ಈ ಅಡುಗೆನ ಖಾಲಿ ಹೊಟ್ಟೆಗೆ ನೀವು ಬೆಳಗ್ಗೆ ಎದ್ದು ಒಂದು ಲೋಟ ಕುಡಿದ್ರೆ ತುಂಬಾ ಹಿತ ಅನಿಸುತ್ತೆ. ನಿಮ್ಗೆ ಹೊಟ್ಟೆ ಹಸಿವು ಅಷ್ಟೊಂದು ಗೊತ್ತಾಗಲ್ಲ, ತಿಂಡಿ ಆಗೋ ತನಕ ಆರಾಮಾಗಿರ್ಬೋದು. ಕೆಲವ್ರಿಗೆ ಹಾಲು ಕುಡಿಯೋದು ಇಷ್ಟ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ಕೋತಾರೆ. ಕೆಲವರು ಕಾಫಿ ಟೀ ಅನಿಸುತ್ತೆ. ಬಟ್ ಇದು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡು ಹುರ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಹುರಿಬೇಕು ಇದನ್ನು. ಹುರ್ಕೊಳ್ಳುವಾಗ ಒಂದು ಸ್ವಲ್ಪ ಚಟಪಟ ಅಂತ ಸದ್ದು ಬರುತ್ತಲ್ಲ, ಅಷ್ಟು ಆದರೆ ಸಾಕು. ನೋಡಿ ಇವಾಗೆಲ್ಲ ಆಗಿದೆ ಇದು. ಇಷ್ಟನ್ನು ಹುರಿದಾದ್ಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ತುಪ್ಪದ ಪಾತ್ರೆ ತೊಗೋಬೇಕು. ನಾವು ಬೆಣ್ಣೆ ಕಾಯಿಸಿರ್ತೀವಲ್ಲ, ಆ ತುಪ್ಪದ ಪಾತ್ರೆನೇ ಇದಕ್ಕೆ ತುಂಬ ಇಂಪಾರ್ಟೆಂಟು ನನ್ನ ಲೆಕ್ಕದಲ್ಲಿ. ತುಪ್ಪದ ಪಾತ್ರೆಗೆ ಒಂದು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನೇನು ಹುರ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿರೋದು. ಒಂದು ದೊಡ್ಡ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು. ನೋಡಿ ಇದಿಷ್ಟು ಒಂದು ದೊಡ್ಡ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕದಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಅಷ್ಟೇ 4 ಹೆಸರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಗಂಟೆ ಇಲ್ದಂಗೆ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಕೈ ಆಡ್ದಂಗೆ, ಕೈ ಬಿಡದಿದ್ದಂಗೆ ಹಿಂಗೆ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ತಳದಲ್ಲಿ ಹೋಗಿ ಅದು ಗರಣೆ ಥರ ಆಗಿಬಿಡುತ್ತೆ, ಗಂಟು ಆಗಿಬಿಡುತ್ತೆ. ಹಂಗಾಗಕ್ಕೆ ಬಿಡಬಾರ್ದು, ತೊಳಸ್ತಾನೆ ಇರಬೇಕು. ನೋಡಿ ಒಬ್ರಿಗಾದರೆ ಈ ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ನೀವು ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಲೋಟ ಮಾಡೋಕ್ಕೆ. ನಾನು ಈಗ ಇದು 3 ಲೋಟದ ನೀರು ತೊಗೊಂಡಿದ್ದೀನಲ್ಲ, ಹಾಗಾಗಿ ದೊಡ್ಡ ಸ್ಪೂನಲ್ಲಿ ಹೀಪಾಗಿ ಒಂದು ದೊಡ್ಡ ಸ್ಪೂನೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ನಾನು ಬರೀ ಸಿಪ್ಪೆ ಸುಲ್ಕೊಂಡು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆದರೆ ನಾನು ಇವಾಗ ಮೊದಲೇ ತುಪ್ಪ ಕಾಯಿಸುವಾಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಈಗಲೇ ಉಪ್ಪು ಹಾಕೋತಾ ಇಲ್ಲ, ಆಮೇಲಿಂದ ಹಾಕ್ಕೋತೀನಿ. ಅದರಲ್ಲಿ ಉಪ್ಪಿರೋ ಅಂಶ ಇರೋದ್ರಿಂದ ನಾನು ಆಮೇಲೆ ಹಾಕ್ಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ತುಪ್ಪದ ಪಾತ್ರೆ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಅಂದರೆ ಈ ಸಮಯದಲ್ಲೇ ಉಪ್ಪು ಹಾಕ್ಕೊಳ್ಳಿ. ಈಗ ಜೀರಿಗೆ ಮೆಣಸು ಹುರಿದಿದ್ದು ಪೌಡ್ರ್ ಮಾಡ್ಕೋತೀನಿ. ತಣ್ಣಸಕ್ಕೆ ಅಂತ ಇಟ್ಟಿದ್ದೆ, ತಣ್ಣಗಾಗಿದೆ. ಈಗ ಅದನ್ನು ನಾನು ಪೌಡ್ರ್ ಮಾಡಿಕೊಂಡು ಹಾಕ್ಕೋತೀನಿ. ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನಿಮ್ಗೆ ಜಾಸ್ತಿ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿದು ಲೈಟಾಗಿರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಮೆಣಸಿಂದನೂ ಖಾರ ಬಂದಿರುತ್ತೆ ಮತ್ತು ಬೆಳ್ಳುಳ್ಳಿಯಿಂದನೂ ಖಾರ ಬಂದಿರುತ್ತಲ್ಲ, ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಬೇಡ ಅಂತ. ಕುಡಿಯೋಕ್ಕೂ ಹಿತ ಬೇಕಲ್ಲ. ಜೀರಿಗೆ ಮೆಣಸು, ಬೆಳ್ಳುಳ್ಳಿ, ಉಪ್ಪು, ಮುಖ್ಯವಾಗಿ ತುಪ್ಪ ಕಾಯಿಸಿದ ಪಾತ್ರೆ, ಬೆಣ್ಣೆ ಕಾಯಿಸಿದ ಪಾತ್ರೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಸ್ವಲ್ಪ ಉಪ್ಪು ಸಾಲದೇ ಇತ್ತು ಅಂತ ಈಗ ಹಾಕ್ಕೋತಾ ಇದ್ದೀನಿ. ಈಗೆಲ್ಲ ಇದು ನಾನು ರೆಡಿ ಆಯಿತು. ಇದು ತಣ್ಣಗಾದ್ಮೇಲೆ ಸ್ವಲ್ಪ 1 ಕಪ್ಪಷ್ಟು ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ತುಂಬಾ ರುಚಿ ಕೊಡುತ್ತೆ ಇದಕ್ಕೆ. ಒಂದು ತುಪ್ಪ ಕಾಯಿಸಿರೋ ಪಾತ್ರೆ ರುಚಿ ಕೊಡುತ್ತೆ, ಇನ್ನೊಂದು ಮೊಸರು ರುಚಿ